coming. Assembly election is coming in the month of March or April. That is why he has sent one MLA and also Rajya Sabha member to this Kogilu. Sir, ಅವರು politics ಮಾಡಿದ್ದಾರೆ ಸರ್. It is purely counter ಮಾಡಿದೀವಿ ರೀ. ಆದರೂ ಕೂಡ on humanitarian grounds we are going to give alternative accommodation to these people. ಅದು ನೋಡೋಣ, ಅದು ಆ ಕೇಸ್ ಬಂದಾಗ ಅದು ಹೇಳಪ್ಪ ಇಲ್ಲಿ ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿತ್ತು. ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿರೋದು. ಇದು ಕಟ್ಟಿದ್ದು 1 lakh ಸ್ಕೀಮ್ ನಿಮ್ ಕಾಲದಲ್ಲೇ ಬಂದಿದೆ. ಇದು ಈ ಮನೆಗಳು ಕಟ್ಟಿರೋದು 1 ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡಕ್ಕೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ ಅವರು ಕೊಡಕ್ಕೆ. ಇವರೆಲ್ಲ ಸೈಟ್ ಇಲ್ಲದವರು, ಮನೆ ಇಲ್ಲದವರು, ಇವ್ರಿಗೆ 1 ಲಕ್ಷ ಮನೆಗಳು ಕಟ್ಟಾಗಿವೆ. ಒಬ್ರು ಮಾತಾಡ್ರಿ. ಒಂದ್ ಪ್ರಶ್ನೆ ಸರ್, ಇವಾಗ ತುಂಬಾ ಜನ ಬಡವರು ಇದ್ದಾರೆ, ಅವ್ರಿಗೆ ಮನೆ ಇಲ್ಲ. ಇವಾಗ ಇಲ್ಲಿ 10 ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಮನೆ ಇರಲ್ಲ. ಇವಾಗ 10 ಜನನು ಬೇರೆ ಮನೆ ಕಟ್ಟಿದ್ರೆ ಕೇಳಪ್ಪ ಇಲ್ಲಿ, ಈ ಮನೆಗಳು ಕಟ್ತಾ ಇರೋದು ಯಾರಿಗೆ? ಟು ಹೂಮ್ ವಿ ಆರ್ ಬಿಲ್ಡಿಂಗ್ ದೀಸ್ ಹೌಸಸ್? ಟು ಹೂಮ್? ಟು sightless and houseless people only. We are accommodating these people because these people are also houseless and sightless people. ಸರ್, ಪ್ರಶ್ನೆ ಅದಲ್ಲ ಸರ್. ನಾಳೆ ಯಾರಾದ್ರೂ ಅತಿಕ್ರಮ ಪ್ರವೇಶ ಮಾಡಿದ್ರೆ ಅವ್ರಿಗೂ ಮನೆ ಕಟ್ಕೊಡ್ತೀರಾ ಸರ್? ಇದು ಒಂದು ಉದಾಹರಣೆ. ಅದಕ್ಕೆ ಹೇಳಿದ್ದು, ನಾನು ಮೊದಲೇ ನಿಮ್ಗೆ ಹೇಳಿದ್ದು, ಅಧಿಕೃತವಾಗಿ ಬೆಳವಣಿಗೆಗಳು ಬರಬಾರದು, ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ವೇಳೆ ಬಂದ್ರೆ ಅಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ.